ಶ್ರೀ ಪವಾಡ ಬಸವನದೇವ ಮಠ ಸಂಡೆ ಕೊಟ್ಟು ಬೈಪಾಸ್ ವರ್ಷ ಅಷ್ಟು ಬ್ಯಾಕ್ ಸೈಡ್ ಐತಲ್ಲ ಅಲ್ಲಿ ಟೀಚರ್ ಕೆಲಸ ವರ್ಕ್ ಮಾಡ್ತಿದ್ದೆ. ಟೀಚರ್ ಕೆಲಸ ಮಾಡ್ತಿದ್ರಿ. ಅಣ್ಣ ನಮಸ್ತೆ. ಹೆಸ್ರಣ್ಣ? ಚಂದ್ರಶೇಖರಣ್ಣ. ಇವ್ರು ಬಂದೆ ಆ್ಯಕ್ಚುಲಿ ಒಂದು 4 ವರ್ಷ ಮೇಲಾಯ್ತಣ್ಣ. 4 ವರ್ಷ ಮೇಲಾಯ್ತು. ಇವರು ಬಂದಿದ್ದ ಪರಿಸ್ಥಿತಿ ಅಂತೂ ಹೇಳಂಗೆ ಇಲ್ಲ. ಯಾವ ಥರದ್ದು ಅಂದರೆ ಅವ್ರಿಗೆ ನಡೆಯೋ ಶಕ್ತಿನೂ ಇರಲ್ಲ. ಕಂಪ್ಲೀಟ್ ನೋಡಿ ಲೆಫ್ಟ್ ಹ್ಯಾಂಡ್ ಫುಲ್ ಸ್ಟ್ರೋಕು. ಅವ್ರು ನೀವಾಗಲೂ ನಡೆಯೋಕ್ಕಾಗಲ್ಲ, ನಿಧಾನಕ್ಕೆ ನಡ್ಕೊ ಬರ್ತಾರಣ್ಣ. ನೀವು 4 ವರ್ಷ ಆಯ್ತು. ಹೆಂಗಿದೆ ಅಣ್ಣ ಜನಸ್ನೇಹ ಆಶ್ರಮ? ಆಗ ಮೊದ್ಲಿಗಿಂತ ಈಗ ಏನು ವ್ಯತ್ಯಾಸ? ಫಸ್ಟ್ ಬಂದಾಗ ಹೆಂಗಿದ್ರಿ, ಇವಾಗ ಹೆಂಗಿದ್ದೀರಾ? ನಡೆಯೋಕ್ಕಾಯ್ತಿರ್ಲಿಲ್ಲ. ಅಣ್ಣ ಟ್ರೀಟ್ಮೆಂಟ್ ಕೊಡಿಸಿದ್ರು, ನಿಮ್ಮ ಅನ್ಸ್ಕೆಲ್ಲ ಕರ್ಕೊಂಡು ತೋರಿಸಿದ್ರು. ಮಾತ್ರ ಡೈಲಿ ತಗೊಂತ ಇದ್ದೀನಿ, ಇಲ್ಲೇ ಮೆಡಿಕಲ್ ಕೊಡ್ತಾರೆ. ಇವಾಗ ಸ್ವಲ್ಪ ಚೆನ್ನಾಗಿ ಓಡಾಡ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲೀಸ್ ಎಲ್ಲ ಎಲ್ಲಿದೆ ಅಣ್ಣ? ಅವರೇ ಯಾಕೆ ಇದ್ರು ಅವರು. ನಿಮ್ಮದು ಊರು ಯಾವುದು? ನಿಮ್ಮದು ಊರು ಯಾವುದು? ನಮ್ದು ಇಲ್ಲ ಸರ್, ವಿಜಯನಗರ, ಬೆಂಗಳೂರು. ಬೆಂಗಳೂರು ವಿಜಯನಗರ. ನೀವು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದ? ಈಗ ಮದುವೆ ಆಗಿತ್ತಾ? ಹೌದು ಸರ್, ಮದುವೆ ಆಗಿತ್ತು. ಹೆಂಡತಿ ಮಕ್ಕಳೆಲ್ಲ? 2 ಮಕ್ಕಳು. ಹಾಂ, ಹೆಂಡತಿ ಅಲ್ಲೇ ಇದ್ದಾರೆ. ಸೊ ನಿಮ್ಗೆ ಸ್ಟ್ರೋಕ್ ಆದಾಗ ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸ್ತಿಲ್ವಾ? ನೋಡಲಿಲ್ಲ ಸರ್. ಯಾಕೆ ಮನೆಯಿಂದ ಹೊರಗೆ ಬಂದಿದ್ದು ನೀವು? ಮನೆಯಿಂದ ಹೊರಗೆ ಬಂದಿದ್ದು ಅಂದ್ರೆ ಹಿಂಗೆ ಮನೆಯಲ್ಲಿ ಜಗಳ, ಜನ ತುಡಿಯೋಗಿ ಚೆನ್ನಾಗಿ ನೋಡ್ಕೊಂಡ್ರು, ನಾನು ಚೆನ್ನಾಗಿ ಸಾಕಿದೆ ಅವ್ರನ್ನ. ಈ ಥರ ಆದಮೇಲೆ ಏನು ಕೆಲಸ ಮಾಡ್ತಾಯಿದ್ರಿ ನೀವು ಮೊದಲು? ಗಾರೆ ಕೆಲಸ ಮಾಡ್ತೀವಿ. ಗಾರೆ ಕೆಲಸ ಮಾಡ್ತಾಯಿದ್ರಿ. ಸ್ಟ್ರೋಕ್ ಆದಮೇಲೆ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಪೈಂಟಿಂಗ್ ಎಲ್ಲ ಅದ್ಭುತವಾಗಿ ಮಾಡ್ತಾರೆ ಸರ್. ಒಬ್ಬರು ಚಿತ್ರ ಕೊಟ್ಟರೆ ನೀವು ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಆ ಚಿತ್ರನ ಅದ್ಭುತವಾಗಿ ಬಿಡಿಸ್ತಾರೆ. ನಾವು ಎಷ್ಟೊಂದು ಚಿತ್ರಗಳನ್ನ ಕೊಟ್ಟಾಗೆಲ್ಲ ನೀಟಾಗಿ ಕುತ್ಕೊಂಡು ಚಿತ್ರಗಳನ್ನ ಬರೀತಾರೆ. ಆಮೇಲೆ ಬುಕ್ಸ್ಗಳನ್ನ ಓದ್ತಾರೆ ಸರ್ ಇವರು. ಮಕ್ಕಳೆಲ್ಲ ಏನು ಮಾಡ್ತಾಯಿದ್ದಾರೆ? ಮಗ ಇವಾಗ ಏನು ಮಾಡ್ತಾನೋ ಗೊತ್ತಿಲ್ಲ ಸರ್. ಅಲ್ಲ, ನೀವು ಇರೋತ್ತಿಗೆ ಏನು ಮಾಡ್ತಾಯಿದ್ರು? ನಾನಿರುವಾಗ ಅವನು ಪೈಂಟ್ ಕೆಲಸ ಮಾಡ್ತಾಯಿದ್ದೆ. ಪೈಂಟ್ ಕೆಲಸ ಮಾಡ್ತಾರೆ. ಎಷ್ಟು ಜನ ಮಕ್ಕಳು? ಎಷ್ಟು ಜನ? 2 ಮಕ್ಕಳು. ಮಕ್ಕಳು ಯಾವತ್ತೂ ನಿಮ್ಮನ್ನು ನೋಡಬೇಕು ಅಂತ ಬಂದಿಲ್ಲ? ಬಂದಿಲ್ಲ ಸರ್. ಅಣ್ಣ ವಿಡಿಯೋ ಮಾಡಿ 2-3 ಸರಿ ಬಿಟ್ಟರು. ಹಾಂ, ಹೆಂಡ್ತಿನೂ ಬಂದಿಲ್ಲ. ರಿಲೇಷನ್ ಯಾರಾದರೂ? ಅಪ್ಪ ಅಮ್ಮ? ರಿಲೇಷನ್ ಅವರು ಇಲ್ಲೇ ಮಂಗಳದಲ್ಲಿ ಅವರೇ ಸರ್. ಅವರು ಬಂದಿಲ್ಲ, ಯಾರೂ ಬಂದಿಲ್ಲ. ಹೌದು. ರಿಲೇಷನ್ ಅನ್ನೋದು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ದುಡ್ಡು ಇದ್ರೆ. ನೀವು ಯಾವತ್ತೂ ಟ್ರೈ ಮಾಡಲಿಲ್ವಾ ಮನೆಗೆ? ಇವಾಗ ಏನು ಮಾಡ್ತೀರಾ ಸರ್? ಬೀದಿಗೆ ಹೋಗಿ ಬೀಳೋ ತಿರ್ಗಾ. ಹಾಂ, ಹೋದ್ರೆ ಮತ್ತೆ ಸೇರಿಸಲ್ವಾ? ಯಾಕೆ ಸೇರ್ಸಲ್ಲ? ಸೇರ್ಸ್ಕೊಂಡ್ರೆ ಬೀದಿಗೆ ಹೋಗ್ಬೇಕಲ್ಲ ತಿರ್ಗಾ. ಅವರು ಸೇರ್ಸ್ಕೊಂಡ್ರೆ ಅಂತ ಏನು ಗ್ಯಾರಂಟಿ? ಇಷ್ಟು ದಿವಸ 4 ವರ್ಷ ಆಯಿತು ಬರಲಿಲ್ಲ ಇಲ್ಲಿಗೆ. ಇಲ್ಲೇ ನಮ್ಗೆ ಇವರೇ ಅಪ್ಪ ಅಮ್ಮ ನೋಡ್ಕೊಂತಾರೆ. ಮಕ್ಕಳಾದ್ರೂ ನೀವು ಸೇರಿಸ್ಬೋದಲ್ಲ ಅಂತ? ಸೇರ್ಸೋದು ಏನು ನಂಬಿಕೆ ಇದೆ ಸರ್? ನೀವು ಫೋನ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ? ಅದು ಟ್ರೈ ಮಾಡಿ. ಆ ಥರ ಏನು ನಮಗೇನು ಈ ನೆಸಿಟಿ ಇಲ್ಲ. ಇಲ್ಲೇ ಚೆನ್ನಾಗಿ ನೋಡ್ಕೊಂತಾರೆ ಅವರೇ. ಫೋನ್ ಮಾಡಬೇಕು ಅಂತ ಏನು ಅನಿಸ್ತದೆ? ಎಲ್ಲ ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಇದು ಮಾಡೋಣ ಅಂತ. ಇಲ್ಲ, ಮಕ್ಕಳು ಹೆಂಡ್ತಿ ನೋಡ್ಕೋದಿರೋ ಟೈಮಲ್ಲಿ ಜನಸ್ನೇಹಿ ಆಶ್ರಮದವ್ರು ನೋಡ್ಕೋತಾ ಇದ್ರೆ ಹೌದು. ಏನು ಹೇಳ್ತೀರಾ ಅವ್ರಿಗೆ? ಏನು ಅನ್ನಿಸ್ತಿದೆ ಅವ್ರ ಬಗ್ಗೆ ನಿಮಗೆ? ಅವ್ರ ಬಗ್ಗೆ ಏನಾಯ್ತು ಅನ್ನಿಸ್ತಿದೆ ಅಂದರೆ ನಮ್ಮ ತಾಯಿದಂತೆ ಅನಿಸ್ತಿದೆ. ಇವಾಗ ನಡೆದಾಡ್ಬೋದಾ ಸ್ವಲ್ಪ? ಹಾಂ, ನಡೆದಾಡ್ತೀನಿ ಸರ್. ಈಗ ಕೋಲ್ ಹಿಡ್ಕೊಂಡು ನಡೀತಿದ್ದೆ. ಏನು ಕೋಲ್ ಏನು ಬೇಕಾಗಿಲ್ಲ, ಹಂಗೆ ನಡೀತಿದ್ದೆ. ನಿಧಾನಕ್ಕೆ ಹಂಗೆ ನಡ್ಕೊಂಡು ಬರ್ತಾರೆ, ಪರವಾಗಿಲ್ಲ. ಸರಿ ಇವರೇ, ಇನ್ನೊಬ್ರು ಏನು? ಸೊ ನೀವೀಗ ನೋಡ್ತಾ ಇರ್ಬೋದು, ನೆಲಮಂಗಲದಲ್ಲಿ ಟೀಚರ್ ಕೆಲಸ ಮಾಡ್ತಿರೋದು ಹಿಂದಿ ಟೀಚರ್. ಇವರು ಕಂಪ್ಲೀಟು ಲೆಫ್ಟ್ ಹ್ಯಾಂಡ್, ಇವ್ರಿಗೂ ಸ್ಟ್ರೋಕ್ ಆಗಿದೆ. ಸೊ ಇವ್ರು ಬಂದಾಗಲೇ 3 ವರ್ಷದ ಮೇಲಾಯಿತು ಸರ್. ಅದೇ ನೆಲಮಂಗಲದಿಂದನೇ ಕರ್ಕೊಂಬಂದಿದ್ದು. ಅವರಿಗೆ ತಾಯಿ ತಂದೆ ಇಲ್ಲ. ಸೊ ಫ್ಯಾಮಿಲೀಸ್ ಎಲ್ಲ ಇದ್ದಾರೆ. ಇದ್ದು ಅವ್ರ ಪಾಲಿಗೆ ಯಾರೂ ಇಲ್ಲ ಅನ್ನೋ ಥರನೇ ಇವ್ರು ಬಂದಿದ್ದ ಪರಿಸ್ಥಿತಿನೂ. ಅವ್ರ ಮನೆಯವರೆಲ್ಲ ದೂಕಿ ನನಗೆ ಇವ್ರು ಬೇಡವೇ ಬೇಡ, ನೀನು ಹೋಗು ಆಚೆಗೆಲ್ಲ ಅಂತ ಇವ್ರ ಫ್ಯಾಮಿಲೀಸ್ ಹೇಳ್ತಿದ್ರಂತೆ. ಸೊ ಆವಾಗ ನೆಲಮಂಗಲ ಸ್ಟೇಷನಿಂದ ಇವ್ರನ್ನ ಕರ್ಕೊಂಡು ಬಂದಿದ್ದು. ಅಮ್ಮ ನಮಸ್ತೆ. ನಿಮ್ಮ ಹೆಸರು? ಎಷ್ಟು ವರ್ಷ ಆಯ್ತಮ್ಮ ಆಶ್ರಮಕ್ಕೆ ಬಂದು? 2 ವರ್ಷದ ಮೇಲಾಯಿತು. ಏನು ಮಾಡ್ತಿದ್ರಮ್ಮ ಮುಂಚೆ? ಕೆಲಸ ಇಲ್ಲ? ಶ್ರೀ ಪವಾಡ ಬಸವನದೇವ ಮಠ ಸಂಡೆ ಕೊಟ್ಟು ಬೈಪಾಸ್ ವರ್ಷ ಅಷ್ಟು ಬ್ಯಾಕ್ ಸೈಡ್ ಐತಲ್ಲ ಅಲ್ಲಿ ಟೀಚರ್ ಕೆಲಸ ವರ್ಕ್ ಮಾಡ್ತಿದ್ದೆ. ಟೀಚರ್ ಕೆಲಸ ಮಾಡ್ತಿದ್ರಿ. ಅವಾಗ ಚೆನ್ನಾಗಿ ನೋಡ್ಕೊಂತಿದ್ದು ಮಾಡ್ತಿದ್ದೆ. ಸಮಯದೆಲ್ಲ ಮಾಡ್ತಿದ್ದೆ, ಚೆನ್ನಾಗಿ ನೋಡ್ಕೊಂಡಿದ್ದು. ಮತ್ತು ಸ್ಟ್ರೋಕ್ ಆಗಿತ್ತು. ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ಮಕ್ಕಳು ಜಾಸ್ತಿ ಹಿಂಸೆ ಕೊಡೋದು. ನಮಸ್ತೆ. ನಮಸ್ತೆ ಸರ್. ನಿಮಗೆ ಮದುವೆ ಆಗಿದೆಯಾ? ಆಗಿತ್ತು ಸರ್. ಮಕ್ಕಳು? ಇಲ್ಲ ಸರ್, ಮಕ್ಕಳು ಯಾರು ಇಲ್ಲ. ನಿಮ್ಮ ಯಜಮಾನ್ ಏನು ಮಾಡ್ತಾಯಿದ್ದಾರೆ? ಅವರು ವರ್ಕ್ ಮಾಡ್ತಿದ್ರು ಸರ್, ಫ್ಯಾಕ್ಟ್ರಿಗೆ ಹೋಗ್ತಾರೆ. ಫ್ಯಾಕ್ಟ್ರಿ ಹೋಗ್ತಾರೆ. ನಿಮಗೆ ಸ್ಟ್ರೋಕ್ ಹೊಡ್ಮೇಲೆ ನಿಮ್ಮನ್ನು ಬಿಟ್ಬಿಟ್ರೆ ಅವರು? ಇಲ್ಲ, ಅವ್ರು ಮೊದಲೇ ಸತ್ತೋಗ್ಬಿಟ್ಟು ತೀರೋಗ್ಬಿಟ್ಟಿದ್ರು ಸರ್. ಮೊದಲೇ ಸತ್ತೋಗ್ಬಿಟ್ರು. ಆಮೇಲೆ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ತಾಯಿ ಮನೆಗೆ ಬಂದೆ. ನಮ್ಮ ತಾಯಿ ಮನೆಗೆ ನಮ್ಮ ತಾಯಿಗೆ ಸ್ಟ್ರೋಕ್ ಆಗ್ಬಿಟ್ಟು ನಾನು ಸ್ಕೂಲ್ಗೆ ಹೋಗೋಕ್ಕೆ ಬಾಡಿಗೆ ನಾನೇ ಕಟ್ಟಿ ನಮ್ಮ ತಾಯಿ ನಾನು ಇಬ್ಬರು ನೋಡ್ಕೊತಾ ಇದ್ದೆ. ನಮ್ಮ ತಾಯಿಗೆ ಯಾರು ನೋಡ್ಕೊತಾ ಇರಲಿಲ್ಲ. ಆಮೇಲೆ ನಮ್ಮ ತಾಯಿಗೆ ಸ್ಟ್ರೋಕ್ ಆಗ್ಬಿಟ್ಟು ನಮ್ಮ ಅಣ್ಣನ ಮನೆಗೆ ಕರ್ಕೊಂಡು ಹೋದೆ. ನಾನು ಅಲ್ಲಿ ಒಂದು ವರ್ಷ 2 ವರ್ಷ ಚೆನ್ನಾಗಿ ನೋಡ್ಕೊಂಡೆ. ಮತ್ತು ನನಗೆ ಸ್ಟ್ರೋಕ್ ಆಗ್ಬಿಟ್ಟು ಹಾಗಾಗಿ ಅವರು ಜಾಸ್ತಿ ಹಿಂಸೆ ಕೊಡೋರು, ಹೊಡೆಯೋರು ನನಗೆ. ಯಾರು? ನಿಮ್ಮ ಅಣ್ಣ ಹೊಡಿತೀರಾ, ಅದಕ್ಕೆ ಹೊಡಿತಿದ್ರಾ? ನಮ್ಮ ಅಣ್ಣ ಕುಡಿದು, ನಮ್ಮ ಅಣ್ಣ, ನಮ್ಮ ಅದಕ್ಕೆ ಯಾವ ನೋಡಬೇಕು ಮಾಡಬೇಕು. ನಮ್ಮ ಅಣ್ಣನ ಮಕ್ಕಳು ಇದ್ದರು, ಅವ್ರಿಗೆಲ್ಲ ಚೆನ್ನಾಗಿ ಸೇವೆ ಮಾಡಿ ಎಲ್ಲರಿಗೂ ದುಡ್ಡು ಕಸರೆಲ್ಲ ಹೊಡೆಯೋಲ್ಲ.
ಎಲ್ಲ ಕಿತ್ಕೊಂಡ್ಬಿಟ್ರೆ ನಾನು ದುಡ್ಡು ಕಾಸು ಎಲ್ಲ ಕಿತ್ಕೊಂಡ್ಬಿಟ್ರೆ ನಿಮ್ಮ ದುಡ್ಡು ಕಾಸಲ್ಲಿ ಕಿತ್ಕೊಂಡು ಹೊರಗೆ ಹಾಕ್ಬಿಟ್ರು. ಅದೇ ಆಚೆಗೆ ನೀನು ಬರಲೇಬೇಡ, ನಮ್ಮ ಮನೆಗೆ ಬರಲೇಬೇಡ ಅಂತ ಯಾವಾಗ ಹಿಂಸೆ ಮಾಡೋ ನನಗೆ. ಎಲ್ಲನೂ ಒಬ್ರು ಎಲ್ಲನೂ ಆಚೆಗೆ ನಾನು ಹೋದ್ರೆ ಕಾಲು ಹಾಕಿ ಡೋರ್ ಹಾಕ್ತಾರೆ ನನಗೆ ಈಟಿಟ್ಟೊಳ್ಳಿ. ಓಕೆ, ಈಗ ಎಷ್ಟು ದಿವಸ ಆಯ್ತು ನೀವು ಬಂದವಾಗ? 2 ವರ್ಷ ಆಯಿತು. ಓಕೆ, ಅವಾಗ ಹೇಗಿದ್ರಿ, ಇವಾಗ ಹೇಗಾಗಿದ್ದೀರಾ? ಆವಾಗ ಸ್ವಲ್ಪ ನಡೆಯಾಳಕ್ಕೆ ಆಗ್ತಿರಲಿಲ್ಲ ಸರ್, ಈಗ ಸ್ವಲ್ಪ ಪರವಾಗಿಲ್ಲ. ನಾವು ಸುಮ್ಮನೆ ನಡೆದಾಡ ಒಂದೊಂದ್ಸಲ ದನ ಸತ್ತದೆ, ಹಂಗೂ ಪರವಾಗಿಲ್ಲ. ಆಮೇಲೆ ಯೋಗೇಶ್ವರ ಬಂದು ನನ್ನ ಕರ್ಕೊಂಡು ಸ್ಟ್ರೋಕ್ ಹಾಕಿ ಈಚೆ ಕಡೆಗೆ ಹಾಕಿದ್ದು ನನ್ನನ್ನು 1 ತಿಂಗಳಿಂದ ಈಚೆಗಡೆನೇ ಹಾಕಿದ್ರು, ಒಳಗಡೆ ಬಿಟ್ಟಿರಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಯೋಗೇಶ್ವರ ಮಾರ್ನಿಂಗೇನೆ ನಾನು ಬಂದಿದ್ದು ಮಾರ್ನಿಂಗ್ ದಿವಸನೇ ರಾಮದಿನಹಳ್ಳಿ ಕರ್ಕೊಂಡೋಗಿ ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ಕೊಡಿಸಿ ಕರ್ಕೊಂಬಂದು ತಂದೆ ಥರ ಹೆಂಗೋ ನೋಡ್ಕೊತಾ ಇದ್ದಾರೆ. ಇವ್ರು ಯಾವ ಸ್ಥಿತಿಯಲ್ಲಿ ಇದ್ರು? ಸ್ಟಾರ್ಟಿಂಗ್ ಸರ್ ಸೇಮ್ ಸ್ಟ್ರೋಕು 1 ತಿಂಗಳಿಂದ ಆಚೆ ಇದ್ದಿದ್ದಕ್ಕೆ ಇವ್ರಿಗೂ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಸೊ ಇವ್ರಿಗೆ ಸ್ಟ್ರೋಕ್ ಆಗಿದ್ದ ಪೇಷಂಟಿಂದ ಅವ್ರಿಗೂ ನಡೆಯೋಕ್ಕೆ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಸೊ ನೆಲಮಂಗಲ ಸ್ಟೇಷನಿಂದ ಕರ್ಕೊಂಬಂದಾಗ ಸೊ ಬಂದು ನಮ್ಮ ಮಾರನೇ ದಿವಸನೇ ನಮ್ಮ ಕೈಲಾದಂಥ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ಸರ್. ಅವರಿಗೆ ಟ್ರೀಟ್ಮೆಂಟು ಮತ್ತು ಇದೆಲ್ಲ ನಮ್ಮ ಮಸಾಜಿಂಗ್ ಎಲ್ಲ ಇಲ್ಲೊಂದು ಸೆಂಟ್ರ್ ಇದೆ, ಅಲ್ಲಿಗೆ ಹೋಗಿ ಕರ್ಕೊಂಡು ಬಂದು ಇವ್ರಿಗೆ ಸ್ವಲ್ಪ ಮಸಾಜಿಂಗ್ ಕೊಟ್ಟಾಗ ಸ್ವಲ್ಪ ಪರವಾಗಿಲ್ಲ. ಅವಾಗಿಂದ ಒಂದು 100ಕ್ಕೆ ಇವತ್ತೊಂದು 50-60% ಪರವಾಗಿಲ್ಲ ಸರ್. ಸ್ಟ್ರೋಕು ಅಂದರೆ ಪ್ರೆಸೆಂಟ್ ಅದು ಕ್ಲಿಯರ್ ಆಗಲ್ಲ, ಹೆಂಗೋ ನಡೆದಾಡ್ಬೋದು ಅನ್ನೋದು ಮಟ್ಟಿಗೆ ಪರವಾಗಿಲ್ಲ ಅಲ್ವಾ ಅಮ್ಮ? ಸೊ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕೆ ಗೊತ್ತಾ, ಇವ್ರು ನೋಡಿ ಎಷ್ಟೋ ಜನ ಓದಿಲ್ದಿರೋರು ಇರ್ತಾರೆ, ಎಷ್ಟೊಂದು ಜನ ಇರೋರು ಇರ್ತಾರೆ. ಇವರು ಹಿಂದಿ ಟೀಚರು ನೆಲಮಂಗಲದಲ್ಲಿ, ಇವರು ತುಂಬ ಚೆನ್ನಾಗಿ ಓದಿರೋರು, ತುಂಬ ಚೆನ್ನಾಗಿ ಎಲ್ಲ ತಿಳುವಳಿಕೆ ಇರೋರಿಗೆ ರೋಡಲ್ಲಿ ಬೀಳ್ತಿದ್ದಾರೆ ಅಂದರೆ ಏನೂ ಗೊತ್ತಿಲ್ದಿರ ಅನ್ನೋ ಜನಗಳಿಗೆ ಇನ್ನು ಯಾವ ಥರ ಹೇಳಬೇಕೋ ನಿಜವಾಗ್ಲೂ ಗೊತ್ತಾಯ್ತಿಲ್ಲ. ಎಲ್ಲೋ ತುತ್ತು ನಾಯಿಗಾಕ ತುತ್ತನ್ನ ತಗೊಂಡೋಗಿ ಏನೇನಿಗೋ ಮಾಡೋದಕ್ಕೆ ಮನೇಲೇ ಇದ್ದವ್ರಿಗೆ ಒಂದು ತುತ್ತು ಅವ್ರಿಗೆ ಕೊಟ್ಟಿದ್ರೆ ಏನಾಗ್ತಿತ್ತು? ಅವ್ರ ಮನೇಲಿ ಅತ್ತಿಗೆ ಅಣ್ಣ ಅವ್ರೊಂದು ಮಗು, ಅವ್ರ ಜೊತೆ ಇವ್ರನ್ನೂ ಮಗು ಅಂದ್ಕೊಂಡು ಒಂದು ತುತ್ತು ಊಟ ಕೊಟ್ಟಿದ್ರೆ ಏನಾಗ್ತಿತ್ತು ಅಂತ ನನ್ನ ಅನಿಸಿಕೆ. ಜನರು ಯಾಕೆ ಹಿಂಗೆ ಮಾಡ್ತಾರೆ? ಸಂಬಂಧಕ್ಕೆ ಒಂದು ಬೆಲೆ ಇಲ್ವಾ? ದುಡ್ಡಿದ್ರೆ ಮಾತ್ರ ಸಂಬಂಧಕ್ಕೆ ಬೆಲೆನಾ ಅನ್ನೋ ಥರ, ನಿಜವಾಗ್ಲೂ ಸಂಬಂಧಿಕರಿಗೆ ಬೆಲೆನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಪ್ರತಿಯೊಂದು ಇದು ಒಂದೇ ಜೀವನ ಅಂತ ಅಲ್ಲ, ಪ್ರತಿಯೊಂದು ಮನೆಗಳಲ್ಲಿ ಇದೇ ಸಮಸ್ಯೆ. ಅಕ್ಕನ ನೋಡ್ಕೋಬಾರ್ದು, ತಮ್ಮ ನೋಡ್ಕೋಬಾರ್ದು, ಅವ್ರು ನೋಡ್ಕೋಬಾರ್ದು, ಇವ್ರು ಯಾಕೆ ಅದೆಲ್ಲ? ಇವರೆಲ್ಲ ಚೆನ್ನಾಗಿದ್ದಾಗ, ತಂದೆ ತಾಯಿ ಚೆನ್ನಾಗಿದ್ದಾಗ ಮಕ್ಕಳನ್ನ ಅದ್ಭುತವಾಗಿ ನೋಡ್ಕೋತಾರೆ. ಮಕ್ಳು ಯಾಕೆ ತಂದೆ ತಾಯಿನ ನೋಡ್ಕೊಳಕ್ಕಾಗ್ತಿಲ್ಲ? ಜೀವನ ನಿಜವಾಗ್ಲೂ ಕಷ್ಟ. ಈ ಥರ ಆಗ್ಬಿಟ್ರೆ ಈಗ ನಾವು ಹೆಂಗೆ ಅಂದರೆ, ಈಗ ನಾವು ಮಾಡಿದ್ದು ನಾವೇ. ಈಗ ನೀವು ನಿಮ್ಮ ಮಕ್ಕಳ ತಂದೆ ತಾಯಿನ ಆಚೆ ಕಳಿಸ್ತಿದ್ದೀರಾ, ನಾಳೆ ನಾನು ಅಷ್ಟೇ, ನನ್ನ ಮಕ್ಕಳು ನನ್ನನ್ನು ಇಂಥ ಆಶ್ರಮಗಳಿಗೆ ಸೇರಿಸ್ದೆ ಇಂಥ ಆಶ್ರಮಕ್ಕೆ ಬರಬೇಕು. ಇಲ್ಲಿನ ಕರ್ಮಗಳು ಇಲ್ಲೇ ಕಳೀತಾ ಹೋಗ್ಬೇಕಷ್ಟೇ. ಅವಾಗೆಲ್ಲ ನಮ್ಮ ತಂದೆ ತಾಯಿ ಮಾಡಿರೋದನ್ನ ನಮಗಾಗುತ್ತೆ ಅಂದರೆ, ಈಗ ನನ್ನ ತಂದೆ ತಾಯಿ ಮಾಡಿರೋದನ್ನ ನಾನು ಮಾಡಿರೋದು ಕೂಡ ಇಲ್ಲೇ ಎಲ್ಲ ಅನುಭವಿಸಿ ಹೋಗ್ಬೇಕಾಗಿರೋ ಅಂಥದ್ದು ಜೀವನ ಈಗ. ಸೊ ಇವರು ಕಂಪ್ಲೀಟು ಮೆಂಟಲಿ ಪೇಷಂಟ್ ಸರ್. ನೀವು ಏನು ಮಾಡಿದ್ರು ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ, ಇನ್ನು ರೆಸ್ಪಾನ್ಸ್ ಮಾಡಲ್ಲ ಇವರು. ಅಮ್ಮ ನಿಮ್ಮ ನಮಸ್ತೆ, ನಿಮ್ಮ ಹೆಸರು? ಸರ್ ಈಗ ನೆಲಮಂಗಲ ಸ್ಟೇಷನಿಂದನೇ ಇವರು ಕಳ್ಸ್ಕೊಂಬಂದಿದ್ದು. ಇವ್ರ ಹೆಸರು ಇವರು ಚೆನ್ನಮ್ಮ ಅಂತ. ಇವರಿಗೆ ಕಂಪ್ಲೀಟ್ ಮೆಂಟಲಿ ಪೇಷಂಟ್, ಸ್ಟ್ರೋಕ್, ಇದು ಪಿಟ್ಸು. ಯಾವ ಟೈಮಲ್ಲಿ ಹೆಂಗೆ ಬಿದ್ದೋಯ್ತಾರಂತ ಗೊತ್ತಾಗಲ್ಲ ಸರ್. ಟೈಮಿಂಗ್ಸ್ ಗಿಮ್ಸ್ ಏನೂ ಇಲ್ಲ. ಮಧ್ಯರಾತ್ರಿನಾರೋ ಬಿದ್ದೋಗ್ಬೇಕು, ಬೆಳಗ್ಗೆನಾರು. ಇವ್ರು ಬಿದ್ದರೆ ಕಂಪ್ಲೀಟ್ ಅರ್ಧ 1 ಅವರ್ ಅವ್ರ ಕೈಲಿ ಎದ್ದೋಳೋಕ್ಕೂ ಶಕ್ತಿ ಇರಲ್ಲ, ಆ ಥರ ಬೀಳ್ತಾರೆ. ಅಮ್ಮ ಯಾವುದು ನಿಮ್ಮೂರು? ಬೆಂಗಳೂರು ಗುಲ್ಬರ್ಗ. ಗುಲ್ಬರ್ಗ. ನಿಮ್ಮ ಮನೆಯವರು? ಮನೆಯವರು ಎಲ್ಲರೂ ಇರ್ತಾರೆ. ಎಲ್ಲಿ ಇರ್ತಾರೆ? ಏನು ಮಾತಾಡಲ್ಲ ಸರ್, ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲ ಗೊತ್ತಾಗಲ್ಲ. ಇದು ಎಷ್ಟೊಂದು ವೀಡಿಯೋಗಳನ್ನ ಮಾಡಿದ್ದೀವಿ ಸರ್, ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ತುಂಬ ವೀಡಿಯೋಗಳನ್ನ ನಾವು ಇವ್ರಿಗೆ ಅಂದರೆ ತುಂಬ ಚಿಕ್ಕ ಏಜ್ ಇರೋದ್ರಿಂದ ತುಂಬ ವೀಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ, ಆದಷ್ಟು ಶೇರ್ ಮಾಡಿ ಅಂದರೆ. ಇವ್ರ ಮನೆಯವ್ರು ಯಾರು ಇಷ್ಟುವರೆಗೂ ಸುಳಿವೂ ಸಿಕ್ಕಿಲ್ಲ, ಒಂದು ಕಾಲು ಮಾಡಿಲ್ಲ ನಮಗೆ. ಇಲ್ಲ ಸರ್, ಈಗ ಎಷ್ಟೊಂದು ಜನ ಇವ್ರಿಗೆ ಗೊತ್ತಿರೋರು ಇದ್ರೆ ಇವ್ರ ಮನೇಲಿ ಇದ್ದಾರೆ ಅಂತ ಹುಡ್ಕೊಂಡು ಹೋಗ್ಬೋದು. ಇವ್ರಿಗೆ ಅವ್ರ ಊರೇ ಗೊತ್ತಿಲ್ಲ ಅಂದಾಗ ನಾವು ಏನು ಮಾಡೋಕ್ಕಾಗಲ್ವಲ್ಲ, ಜನರಿಂದನೇ ನೋಡ್ಬೇಕಷ್ಟೇ ನಾವು. ಆಯಿತು ಸರ್, ಈಗ 1 ವರ್ಷದ ಮೇಲಾಯ್ತು ಇವ್ರು ಸಿಕ್ಕಿ ನಮಗೆ. ಇವರು ಕಂಪ್ಲೀಟ್ ನೋಡ್ಬೋದು, ತುಳಸಿ ಅಮ್ಮ ಅಂತ.